ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನೀಗ ಚಾಮುಂಡಿ ಬೆಟ್ಟದ 1001 ಮೆಟ್ಟಿಲಿನ ಒಂದು ಭಾಗದಲ್ಲಿ ಇದ್ದೇವೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಭಕ್ತಿಯಿಂದ ಚಾಮುಂಡೇಶ್ವರಿ ತಾಯಿಯ ಭಕ್ತರುಗಳು ಪ್ರತಿ ಮೆಟ್ಟಿಲಿಗೂ ಕುಂಕುಮವನ್ನು ಹಚ್ಚಿ ನಮ್ಮನ್ನು ಕಾಪಾಡುವ, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸು ಅಂತಕ್ಕಂತಹ ಸಂದೇಶವನ್ನು ನೀಡ್ತಕ್ಕಂಥ ನಮಗೆಲ್ಲರಿಗೂ ಕಾಣ್ತಾ ಇದೆ. 1008 ಮೆಟ್ಟಿಲಿಗೂ ಕೂಡ ಪ್ರತಿ ಮೆಟ್ಟಿಲಿಗೂ ಕುಂಕುಮವನ್ನು ಹಚ್ಚಿ ಹೆಚ್ಚಾಗಿ ನಮ್ಮ ಮಹಿಳೆಯರು ಹಚ್ಕೊಂಡು ಬರ್ತಾಯಿದ್ದಾರೆ. ಅದರಲ್ಲಿ ಇವತ್ತು ವಿಶೇಷವಾದಂತಹ ದಿನ, ಚಾಮುಂಡೇಶ್ವರಿಯ ವರ್ಧಂತಿಯ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಅಲಂಕಾರಗಳಿಂದ ಅಧಿದೇವತೆ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಲಾಗ್ತಾಯಿದೆ. ದೇಶದ ನಾನಾ ಭಾಗಗಳಿಂದ ಈ ಒಂದು ಚಾಮುಂಡಿ ಬೆಟ್ಟಕ್ಕೆ ಸಾಗರೋಪಾದಿಯಲ್ಲಿ ಹಾದು ಆಗಮಿಸಿ ಜನಸಾಗರವೇ ಬೆಟ್ಟದಲ್ಲಿ ನೆರೆದಿದ್ದಾರೆ. ಹಾಗೆ ಹೆಣ್ಣು ಮಕ್ಕಳು ಕೂಡ ಇದರಲ್ಲಿ ಕುಂಕುಮ ಹಚ್ಚಿ ನಮಗೆ ಒಳಿತನ್ನು ಮಾಡು ಅಂತಕ್ಕಂತಹದನ್ನು ಆ ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತಾ ಇದ್ದಾರೆ. ಇಂದು ಸಂಜೆವರೆಗೂ ಕೂಡ ಮೆಟ್ಟಿಲಿನ ಬೆಟ್ಟಕ್ಕೆ ಹೋಗೋದಕ್ಕೆ ಅವಕಾಶ ಇರ್ತದೆ. ಪುಟ್ಟ ಪುಟ್ಟ ಮಕ್ಕಳು ಕೂಡ ಈ ಒಂದು ಕುಂಕುಮವನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು, ತಾಯಿಯ ಒಂದು ಅನುಗ್ರಹವನ್ನು ಪಡಿತಾ ಇದ್ದಾರೆ. ನೋಡಿ, ಈ ಮೆಟ್ಟಿಲುಗಳು ರಕ್ತ ಸಿಕ್ತವಾದಂತಹ ರೀತಿಯಲ್ಲಿ ಕಾಣ್ತಾ ಇದ್ದಾವೆ. ನೀವೆಲ್ಲ ನೋಡ್ಬೋದು. ಇಲ್ಲಿ ಕುಂಕುಮವನ್ನು ಹಚ್ಚಿ ಪ್ರತಿಯೊಬ್ಬರು ಮುಂದಕ್ಕೆ ಹೋಗೋದ್ರಿಂದ ರಕ್ತದ ರೀತಿಯಲ್ಲಿ ಒಂದು ಮೆಟ್ಟಿಲುಗಳು ಕಾಣ್ತಾ ಇದ್ದಾವೆ. ಸುಮಾರು ದಿನಗಳ ಹಿಂದೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿರ್ಬೋದು, ರಕ್ತನೇ ಈ ಮೆಟ್ಟಿಲುಗಳಿಂದ ಕುಂಕುಮ ರಕ್ತದ ರೀತಿಯಲ್ಲಿ ಕೆಳಗಡೆ ಹರಿದು ಹೋಗ್ತಾಯಿತ್ತು. ಬಹಳ ಭಕ್ತಿಯಿಂದ ಜನರು ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾಗಿ ಆಷಾಢ ಮಾಸದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೀತಾ ಇರ್ತವೆ. ನಮ್ಮಲ್ಲಿ ದೇವಾನುದೇವತೆಗಳಿಗೆ ಆಷಾಢ ಮಾಸ ಒಂದು ರೀತಿಯಲ್ಲಿ ವಿಶೇಷವಾದಂತಹ ದಿನ ಅಂತ ಹೇಳ್ಬೋದು, ದಿನಗಳು ಅಂತ ಹೇಳ್ಬೋದು. ಅದೇ ರೀತಿ 4 ದಿನಗಳು ಚಾಮುಂಡಿ ಬೆಟ್ಟದಲ್ಲಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಕೂಡ ಈ ಒಂದು ದರ್ಶನಕ್ಕೆ ಅವಕಾಶ ಇರ್ತದೆ. ಲಕ್ಷ ಜನರು ಈ ಒಂದು ಶಕ್ತಿಪೀಠಕ್ಕೆ, ಅಂದರೆ ನಾವೆಲ್ಲ ಹೇಳ್ತಾ ಇರ್ತೀವಿ, ಪ್ರಪಂಚದ 18 ಮಹಾಶಕ್ತಿಪೀಠಗಳಲ್ಲಿ ಈ ಒಂದು ಚಾಮುಂಡಿ ಬೆಟ್ಟವು ಕೂಡ ಒಂದಾಗಿದೆ ಅಂತ ಹೇಳ್ಬೋದು. ಈ ಚಾಮುಂಡಿ ತಾಯಿಯನ್ನು ಅಧಿದೇವತೆ, ನಾಡದೇವತೆ, ಶಕ್ತಿ ದೇವತೆ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವಂತಹ ಮಹಾತಾಯಿ ಅಂತ ಕರೀತಾರೆ. ಈ ಮಹಾತಾಯಿಗೆ ಭಕ್ತರು ಕೋಟ್ಯಾಂತರ ಭಕ್ತರಿದ್ದಾರೆ ಅಂತ ಹೇಳ್ಬೋದಾಗಿರ್ತದೆ.
ಪ್ರತಿ ಮೆಟ್ಟಿಲಿಗೂ ಕುಂಕುಮ ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸಿಕೊಂಡು ಪ್ರತಿಯೊಂದು ಹೆಣ್ಣು ಮಗುನೂ ಕೂಡ ಹೋಗ್ತಾ ಇರುತ್ತೆ. ಪುಟ್ಟ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಮಾತಾಡಿದ್ದು ಇಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಒಬ್ಬರು ಕುಂಕುಮವನ್ನು ಹಚ್ಚುತ್ತಾ ಇದ್ದಾರೆ ಲೈವು. ಏನಕ್ಕೆ ಈ ಥರ ಇದು ಮಾಡ್ತಾ ಇದ್ದೀರಾ ಚಾಮುಂಡಿ ಬೆಟ್ಟದ ಇದರಲ್ಲಿ ನೀವು ಏನು ಒಂದು ಉದ್ದೇಶ ಏನಿದೆ ಅಂತ ನೀವು ಹೇಳಬೇಕಾಗುತ್ತೆ. ಏನಿಲ್ಲ ಮನಸ್ಸಲ್ಲಿ ಅನ್ಕೊಂಡಿರ್ತೀವಲ್ಲ ಹಾಂ, ಅದಕ್ಕೋಸ್ಕರ ಹೋಗೋಣ. ಯಾವ ಊರು ನಿಮ್ಮದು? ಇಲ್ಲೇ ಮೈಸೂರು. ಮೈಸೂರವರಿಗೆ ಪ್ರತಿ ವರ್ಷ ಬರ್ತೀರಾ? ಹಾಂ, ಪ್ರತಿ ವರ್ಷ. ಪ್ರತಿ ವರ್ಷವೂ ಬರ್ತೀರಾ? ಪ್ರತಿ ಮೆಟ್ಟಿಲಿಗೂ ಹತ್ತಾ ಹೋಗ್ತಾ ಇರ್ತೀರಾ? ಉದ್ದೇಶ ಏನಾಗಿರ್ತದೆ? ಅದೇ ಮನಸ್ಸಲ್ಲಿ ಏನಾದ್ರು ಹಿಂಗಾದಾಗ ನಿಮ್ಮ ಕೋರಿಕೆಗಳಿರ್ತದೆ. ಹಾಂ, ಮನಸ್ಸಿಗೆ ಹಿಂಗೆ ಒಳ್ಳೇದು ಮಾಡೋ ಅಂತ ಅರ್ಸ್ಕೊಂಡಿರ್ತೀವಿ, ಅದನ್ನ ಹಚ್ಕೊಂಡು ಹೋಗ್ತೀವಿ ಪ್ರತಿ ವರ್ಷನೂ. ಪ್ರತಿ ವರ್ಷನೂ ಬಂದು ಯಾವ ವರ್ಧಂತಿ ದಿನ ಬರ್ತೀರಾ ಇಲ್ಲ ಆಷಾಢ ಮಾಸ ಬರುತ್ತಲ್ಲ ಆವಾಗ ಬರ್ತೀರಾ? ಮಾಸದಲ್ಲಿ ಮಾತ್ರ ನಾವು ಬರೋದು. ಆಷಾಢ ಮಾಸದಲ್ಲಿ ಮಾತ್ರ ಬರ್ತೀರಾ? ಪ್ರತಿ ವರ್ಷ ಹಚ್ತಾ ಹೋಗ್ತೀರಾ? ಒಳ್ಳೆಯದಾಗಲಿ ಅಂತ. ಸರಿ, ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಪ್ರತಿಯೊಬ್ಬರು ಒಂದೊಂದು ಕೋರಿಕೆಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಇವರು ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮೆಟ್ಟಿಲಿಗೂ ಅಂದರೆ 1008 ಮೆಟ್ಟಿಲುಗಳಿವೆ. ಅದಕ್ಕೆ ಹಚ್ಚಬೇಕಾದ್ರೆ ತುಂಬ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿಯನ್ನು ಕೊಡುತ್ತಾಯಿ ಅಂತ ನಮ್ಮ ಹೆಣ್ಮಕ್ಳು ಬೇಡ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಹಾಗೆ ಇನ್ನಷ್ಟು ಮಾಹಿತಿಯನ್ನು ನಾನು ಬೆಟ್ಟದ ಹೋದ ನಂತರ ನಾನು ತಮಗೆ ಕೊಡ್ತೇನೆ. ಅಂದರೆ ಚಾಮುಂಡಿ ಬೆಟ್ಟ ಒಂದು ಧಾರ್ಮಿಕವಾದಂತಹ ಪ್ರೇಕ್ಷಣಿಕವಾದಂತಹ ಸ್ಥಳ ಅಂತ ಕರಿಬೋದಾಗಿರ್ತದೆ. ವಿಶೇಷವಾದಂತಹ ಭಕ್ತಿ ನಮ್ಮ ಹೆಣ್ಣು ಮಕ್ಕಳಿಗೆ ಇರ್ತಕ್ಕಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ. ಇನ್ನು ಆಷಾಢ ಮಾಸದಲ್ಲಂತೂ ತುಂಬ ಲಕ್ಷಾಂತರ ಜನ ಇರ್ತಾರೆ.